ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನನ್ನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ಹೊರಗೆಲ್ಲ ಬಂದು ವ್ಯೂಸ್ ತೋರಿಸ್ತೀನಿ. ಯಾಕೋ ಬಿಕ್ಕಳಿಕೆ ಬಂದುಬಿಟ್ಟೈತಿ ಬೆಳಗ್ಗೆನೆ. ಗೊತ್ತಿಲ್ಲ ಯಾರು ನೆನೆಸ್ತಾರೋ, ಯಾರು ಬೈಕೊಳ್ತಾ ಇದ್ದಾರೋ ಒಂದು ಗೊತ್ತಿಲ್ಲ. ಬೈಕೊಳ್ಳೋರಂತರೂ ಬೇಜಾನ್ ಜನ ಅದಾರೆ, ತಲೆ ಕೆಡಿಸ್ಕೊಳೋದಿಲ್ಲ. ಹೊಗಳೋದಂತೂ ಕಡಿಮೆ ಫ್ರೆಂಡ್ಸ್. ಈಗಿನ ಕಾಲದಲ್ಲಿ ತೆಗಳೋರೆ ಭಾಳ ಮಂದಿ ಇದ್ದಾರೆ. ಅದಕ್ಕೇನಾದರೂ ಬೇಕು ಅಂದಿದ್ದಾವೇನೋ ಗೊತ್ತಿಲ್ಲ. ಬನ್ನಿ, ಹೊರಗೆ ಒಂದು ವ್ಯೂಸ್ ತೋರಿಸ್ತೀನಿ. ಆಗಲೇ ಬಿಸಿಲು ಎಷ್ಟು ಬಂದಿದೆ. ಇನ್ನೂ ನಾನು ಟೀ ಸಹ ಮಾಡ್ಕೊಂಡು ಕುಡ್ದಿಲ್ಲ. ಬನ್ನಿ ತೋರಿಸ್ತೀನಿ ನೋಡಿ. ಇವತ್ತಿನ ರಂಗೋಲಿ, ತುಳಸಿ ಕಟ್ಟೆ ರಂಗೋಲಿ ಈ ರೀತಿಯಾಗಿದೆ. ಹೂ ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ. ಎಲ್ಲೋ ಕಲರ್ ಹೂವು. ಡೈಲಿ ತೋರಿಸ್ತಾನೇ ಇರ್ತೀನಿ. ವೆದರ್ ಮಾತ್ರ ಫುಲ್ ಮಸ್ತ್ ಇದೆ ಫ್ರೆಂಡ್ಸ್. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ರಂಗೋಲಿ ನೋಡಿ ಇವತ್ತು ಯಾವ ರೀತಿ ಹಾಕಿದ್ದೀನಿ. ರಂಗೋಲಿ ಹೇಗಾಗಿದೆ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಈ ಥರ ಇದೆ ಇವತ್ತು ನಮ್ಮದು ಡೇ. ಹೇಗೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ನೋಡಿ ಬಿಸಿಲು ಎಷ್ಟಿದೆ ಅಂತ ಅಲ್ವಾ? ಯಾವ ರೀತಿ ಇದೆ ಅಂತ ಹೇಳಿ ನನ್ನ ವಿಡಿಯೋಸ್ಗಳನ್ನ ಎಲ್ಲರೂ ನೋಡ್ತಾಯಿರಿ, ಓಕೆನಾ? ಬನ್ನಿ, ಈಗ ಟೀ ಮಾಡಿಕೊಂಡು ಕುಡಿತೀನಿ ಅಂತೆ. ಟೀ ಕುಡಿದ್ಬಿಟ್ಟು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದೆ ಫ್ರೆಂಡ್ಸ್. ವಿಡಿಯೋ ಎಡಿಟಿಂಗ್ ಮಾಡಬೇಕು. ನಿನ್ನೆ ನೈಟ್ ಮಾಡೋಕ್ಕಾಗಲಿಲ್ಲ. ಗೊತ್ತಲ್ಲ ನಿಮಗೂ, ಬ್ಲಾಗ್ ಮಾಡೋರಿಗೆ ವಿಡಿಯೋ ಎಡಿಟಿಂಗ್ ಅಂದರೆ ಯಾವ ರೀತಿ ಹೆಂಗಿರುತ್ತೆ ಅಂತ ಹೇಳಿ. ಈಗ ಅದೇ ಒಂದು ತಾಸು ಬೇಕು ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ. ಇಲ್ಲಿ ಒಳಗಡೆ ಮಸ್ತ್ ಬಿಸಿಲು ಬಂದೈತಿ. ಹೌದಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವಾವ್, ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ. ಬನ್ನಿ. ಯಪ್ಪ, ಬಿಕ್ಕುತ್ತಾ ಇದ್ದೀನಿ. ತಡಿ ಒಂದು ಸೆಕೆಂಡ್ ತಡ್ರಿ. ನೋಡಿ, ಕಾಫಿನೂ ಇಟ್ಟಿದ್ದೀನಿ ಈಗ. ಟೀಗೆ ಇಟ್ಟಿದ್ದೀನಿ. ಟೀ ಕಾಯಿಲಿ ಅಲ್ಲಿವರೆಗೂ ಸ್ವಲ್ಪ ಬೇಗ ವಿಡಿಯೋ ಎಡಿಟ್ ಮಾಡ್ತೀನಿ. ಈಗ ಟೈಮ್ ಬಂದುಬಿಟ್ಟು ನೋಡಿ, ಇಲ್ಲಿ 8:10 ಆಗೈತಿ. ವಿಡಿಯೋ ಒಂದು ಎಡಿಟ್ ಮಾಡಿ ಹಾಕೊಂಡ್ಬಿಟ್ರೆ ಭಾಳ ಚೆನ್ನಾಗಾಗ್ತೈತಿ ಫ್ರೆಂಡ್ಸ್. ಬೇಜಾರು ನೋಡಿ ಹೊರಗಡೆ ಅಲ್ವಾ? ಬೇಜಾರಾಗ್ತಾಯಿದೆ. ಬನ್ನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ. ನೋಡ್ಬೇಕು ಏನಾಗ್ತೈತೆ ಗೊತ್ತಿಲ್ಲ. ನಮ್ಮ ಅತ್ತೆಯವ್ರು ಬಂದರೆ ಹೋಗೋದಿಲ್ಲ, ಮತ್ತು ಅವ್ರು ಬರಲಿಲ್ಲ ಇದ್ದರೆ ಊರಿಗೆ ಹೋಗ್ತೀನಿ ನಾನು ಸಹ. ಇಲ್ಲಿದ್ದೇನು ಮಾಡಲಿ ಅಲ್ವಾ ನಾನು? ಬನ್ನಿ, ಬೇಗ ಟೀ ಕುಡಿದ್ಬಿಟ್ಟು ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದೈತಿ. ವಿಡಿಯೋ ಎಡಿಟ್ ಮಾಡ್ಕೊತೀನಿ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಊಟ ಆಯಿತಾ ಎಲ್ರದ್ದು? ನಾನು ಕಂಪ್ಯೂಟರ್ ಕ್ಲಾಸಿದ್ದ 12:30ಗೆ ಬಂದೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಆಂಟಿ ಬಂದು ಅಡುಗೆ ಮಾಡಿಟ್ಟೋಗ್ಯಾರ. ಏನೇನು ಮಾಡ್ಯಾರಂತ ಹೇಳಿ ನೋಡೋಣ ಬನ್ನಿ. ಬ್ಯಾಳಿ ಮಾಡ್ಯಾರ, ಅನ್ನ ಮಾಡ್ಯಾರ. ಇನ್ನೂ ಸೀಟಿನೂ ಸೌಂಡ್ ಐತಿ ನೋಡಿ. ಅನ್ನಕ್ಕೆ ಇಟ್ಟಾರ, ಬ್ಯಾಳಿ ಮಾಡ್ಯಾರ, ಇಷ್ಟು ಮಾಡ್ಯಾರ. ಸಾಂಬಾರು ಐತಿ ಫ್ರೆಂಡ್ಸ್. ಇಲ್ಲಿ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ನಾನು. ಈಗ ಬಂದು ನಾನು ಉಪ್ಪಿಟ್ಟು ತಿಂದು ಗುಳಿಗೆ ತೊಗೊಂಡೆ. ಯಾಕಂದ್ರೆ ನಾನು ಬೆಳಗ್ಗೆ ತಿಂದು ಹೋಗಿದ್ದಿಲ್ಲ, ಮತ್ತು ತಿಂದು ಹೋದರೆ ಟ್ಯಾಬ್ಲೆಟ್ಸ್ ತೊಗೋಬೇಕಾ, ನಿದ್ದೆ ಬೇಕಂತ ಹೇಳಿ ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗಿದ್ದಿಲ್ಲ. ಈಗ ಬಂದು ನಾನು ಟ್ಯಾಬ್ಲೆಟ್ಸ್
ತೊಗೊಂಡೆ. ಟಿಫಿನ್ ಮಾಡಿ ನಂದು ಈಗ ಟಿಫಿನ್ ಆಗೈತಿ, ಇನ್ನು ಊಟ ಮಾಡೋದು ಸುಳ್ಳು. ನೋಡೋಣ ಇವತ್ತು ಹೆಂಗೆ ಹೋಗ್ತೀನಿ ನಂದು ಡೇ ಅಂತ. ನನಗೆ ವಿಡಿಯೋ ಮಾಡೋಕೆ ಇದಾಗೋದಿಲ್ಲ ಫ್ರೆಂಡ್ಸ್, ಒಂದೊಂದು ಸಲ ಇದಾಗ್ಬಿಡ್ತೈತಿ. ಈಗ ವಿಡಿಯೋ ಕಂಟಿನ್ಯೂ ಮಾಡಿದೆ ನೋಡಿ ನಾನು. ಬನ್ನಿ ಇವತ್ತಿನ ನನ್ನ ಡೇ ಹೇಗೆ ಹೋಗ್ತದೆ ಅಂತ ಹೇಳಿ ನೋಡ್ಕೊಂಬರೋಣ. ಬಿಸಿಲು ನೋಡಿ ಯಾವ ರೀತಿ ಇದೆ ಹೊರಗೆ ಅಂತ ಹೇಳಿ. ಯಪ್ಪ ಸುಟ್ಟರು ಸುಡ್ದಾರ್ದು ಅಂತ ಹೇಳಿ ಬಿಸಿಲಿದೆ ಫ್ರೆಂಡ್ಸ್. ಎಷ್ಟು ಬಿಸಿಲು ಅಂತೀನಿ. ನನಗಂತೂ ಭಾಳ ತ್ರಾಸಾಕತಿ ಫ್ರೆಂಡ್ಸ್. ನನಗೆ ಬೇಸಿಗೆ ಕಾಲ ಅಂದ್ರೆ ಆಗಂಗಿಲ್ಲ. ಈ ಚಳಿಗಾಲ ಮಳೆಗಾಲ ಹೆಂಗೋ ಮೇಂಟೈನ್ ಮಾಡ್ಕೋಬೋದು, ಬಟ್ ಬೇಸಿಗೆಗಾಲದಾಗ ಶೆಕೆಗೆ ಯಪ್ಪ ಎಷ್ಟು ತ್ರಾಸಾಕತಿ. ನಾವೇ ಹಿಂಗಂತೀವಿ, ಪಾಪ ಬಾಯಿಲ್ಲದ ಪ್ರಾಣಿಗಳು ಹೆಂಗಪ್ಪ ಅನಿಸ್ಬಿಡ್ತೈತಿ ಕೆಲವೊಂದು ಸಲ. ನೋಡೋಣ ಬನ್ನಿ. ಇವತ್ತು ಏನು ದಿನ ಅದೇ ಕೆಲಸ, ಅದೇ ಊಟ, ಅದೇ ನಿದ್ದೆ. ಇದು ಬಿಟ್ಟರೆ ಏನೈತಿ ಹೊಸದಂಥದ್ದು ಏನಿಲ್ಲ. ಎಲ್ಲರಿಗೆ ಚೆನ್ನಾಗಿರ್ತೈತಲ್ಲ, ಅವ್ರಿಗೆ ದಿನ ಟೈಮ್ ಪಾಸ್ ಮಾಡೋದೇನು ಅಷ್ಟೇನು ಇದು ಅನ್ಸಂಗಿಲ್ಲ, ಬೋರ್ ಅನ್ಸಂಗಿಲ್ಲ. ನಾವು ಇದೇ ದಿನ ಇದೇ ನೋಡು ಇದೇ ಮಾಡು ಬರೀ ಇದೇ ಆಗಿಬಿಡ್ತೈತಲ್ಲ. ಟೈಮ್ ಪಾಸ್ ಮಾಡೋಕ್ಕೆ ಭಾಳ ಬೇಜಾರು ಅನಿಸುತ್ತೆ. ಅದರ ನಮ್ಮ ಬುಜ್ಜಿ ಬೇರೆ ಇಲ್ಲ, ಏನು ಮಾಡಬೇಕು ಏನೋ ಗೊತ್ತಿಲ್ಲ. ಬನ್ನಿ, ನಾನು ಈಗೇನು ಊಟ ಮಾಡೋಂಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಮಕ್ಕೊಳ್ತೀನಿ, ನೋಡ್ತೀನಿ, ಮಾಡೋದತ್ತಂದ್ರೆ ಮಾಡ್ತೀನಿ. ಸಂಜೆಗೆ ಸನ್ನಿಧಿ ಅಕ್ಕ ಪಾರ್ಲರ್ಗೆ ಹೋಗೋಣ ಅಂತ ಹೇಳಾಳ. ಹ್ಞೂ ಅಂದಿನಿ. ನಾನು ನೋಡಿ ಐಬ್ರೋ ಮಾಡಿಸ್ಕೊಂಡಿಲ್ಲ. ನಾನು ಜಾಸ್ತಿ ಪಾರ್ಲರ್ಗೆಲ್ಲ ಹೋಗಂಗಿಲ್ಲ ಫ್ರೆಂಡ್ಸ್. ಹೋದರೆ ನಾನು ಇದು ಐಬ್ರೋನು ನನಗಿದು ಸೇರಂಗಿಲ್ಲ ಮಾಡಿಸ್ಕೊಳ್ಳೋದು. ಒಂದು ಸಲ ಮಾಡಿಸ್ಕೊಂಡೆ, ಆಮೇಲೆ ನಮ್ಮ ಅತ್ತಿಗೆಮ್ಮರು ಅವರೆಲ್ಲ ಬೈಯಕತ್ಬಿಡ್ತಾರೆ, ಯಾಕೆ ಹಂಗದಿ ಮಾಡಿಸ್ಕೊ ಈಗಿನ ಕಾಲದಾಗ ಹುಡುಗಿಯರು ಹೆಂಗಿರ್ಬೇಕು ಅಂತಂದೇಳಿ ಬೈತಾರೆ. ಸೊ ಹಂಗಾಗಿ ನಮ್ಮ ಅತ್ತಿಗೆಮ್ಮರು ಪಾಪ ಭಾಳ ಕೇರ್ ಮಾಡ್ತಾರೆ ನಮ್ಮ ಬಗ್ಗೆ. ಖುಷಿ ಆಗ್ತೈತಿ ನಮ್ಮ ಅತ್ತಿಗೆಮ್ಮರನ್ನ ನೋಡಿದರೆ. ನಮ್ಮ ಅಣ್ಣನ ಹೆಂಡ್ತಿ ಜಯಶ್ರೀ ಅತ್ತಿಗೆಮ್ಮ ಅಂತ ಹೇಳಿ ಬೆಂಗಳೂರಲ್ಲಿ ಇರ್ತಾಳಕ್ಕೆ. ಅವ್ರಂತೂ ಏನಾದರೂ ಫೋಟೋಸ್ ಹಾಕಿರಲಿ ಏನಾದರೂ ಹಾಕಿರಲಿ, ಅದನ್ಯಾಕೆ ಮಾಡಿಸ್ಕೊಂಡಿಲ್ಲ, ಇದನ್ಯಾಕೆ ಹಾಕ್ಕೊಂಡಿಲ್ಲ, ಹಂಗೆ ಅಕ್ಕ ಹಿಂಗೆ ಅಕ್ಕ ಭಾಳ ಕೇರ್ ಮಾಡ್ತಾರೆ ಫ್ರೆಂಡ್ಸ್. ಒಂದು ಲೆಕ್ಕಕ್ಕಿಂತ ನಮ್ಮ ಮಮ್ಮಿ ನನಗೆ ಅಷ್ಟು ಕೇಳ್ತಾಳೆ ಇಲ್ಲ ಗೊತ್ತಿಲ್ಲ, ನಮ್ಮ ಅತ್ತಿಗೆ ಮಾತ್ರ ಭಾಳ ಕೇರ್ ಮಾಡ್ತಾರೆ. ಆ ಥರ ಸೀರೆ ಹಾಕೋ, ಈ ಥರ ಹಾಕೋ, ಅದನ್ನು ತಗೋ ಇದನ್ನು ತಗೋ, ಭಾಳ ಪಾಪ ಜೀವ ಮಾಡ್ತಾರೆ. ಅದೇನೋ ಅಂತಾರಲ್ಲ ಸೆಕೆಂಡ್ ಮದರ್ ಅತ್ತಿಗೆಮ್ಮ ಅಂತ ಹೇಳಿ, ಹಂಗೆ ಇದ್ದಾರಮ್ಮ. ಜಯಶ್ರೀ ಅತ್ತಿಗೆಮ್ಮನೂ ಸಹ ಹಂಗೆ ಇದ್ದಾರೆ. ಈಗ ಹೋಗಿ ಐಬ್ರೋ ಮಾಡಿಸ್ಕೊಂಬರ್ತೀನಿ. ನಾನು ಒಬ್ಬಳೇ ಇರೋದಿದ್ದೆ, ನಾನು ಹೋಗಿದ್ದಿಲ್ಲ. ಸೊ ಹಂಗಾಗಿ ಈಗೇನೋ ಸನ್ನಿಧಿ ಅಕ್ಕ ಬರ್ತೀನಿ ಅನ್ನೋ ಕಾರಣಕ್ಕೆ ಹೊಂಟಿದ್ದೀನಿ. ಇಲ್ಲಾಂದ್ರೆ ನಾನು ಒಬ್ಬಳೇ ಎಲ್ಲಿ ಹೋಗೋದಿಲ್ಲ ಫ್ರೆಂಡ್ಸ್. ನನಗೊಬ್ಬಳಿಗೆ ಎಲ್ಲಿ ಹೊರಗೆ ಅಡ್ಡಾಡಿನೂ ಅಭ್ಯಾಸ ಇಲ್ಲ. ಒಬ್ಬೊಬ್ಬಳೇ ನಮ್ಮೂರಲ್ಲಾದ್ರೆ ನಮ್ಮ ಪಪ್ಪ ಮಮ್ಮಿನ ಹಂಗೆ ಬೆಳೆಸ್ಬಿಟ್ಟಿದ್ದಾರೆ. ಎಲ್ಲಿ ಯಾರ ಮನೆ ಹತ್ರನೂ ಹೋಗೋದಿಲ್ಲ, ಯಾರ ಮನೆ ಹತ್ರನೂ ಯಾರ ವಿಷಯ ನಾವು ಏನು ನಮ್ಮದಾತು ನಾವತ್ತು ನಮ್ಮ ಕೆಲಸ ಆಯ್ತು, ಇಷ್ಟು ಬಿಟ್ಟರೆ ನಾವು ಬೇರೆಯವ್ರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿದ್ದಿಲ್ಲ. ಬೇರೆಯವ್ರ ಮನೆ ಹತ್ರ ಹೋಗಿ ಕುಂದ್ರೋ ಅಭ್ಯಾಸ ಅಂತ ನಮ್ಗೆ ಮೊದಲೇ ಇರ್ತಿದ್ದಿಲ್ಲ. ಇದೇ ಫಸ್ಟ್ ಇಲ್ಲಿ ಸನ್ನಿಧಿ ಅಕ್ಕರ ಮನೆ ಹತ್ರ ಅಂದರೆ ವೈಭವ್, ನಿಹಾರಿಕಾ, ಅದ್ವಿತಿ ಅವರೆಲ್ಲ ಬರ್ತಾರಲ್ಲ, ಅವ್ರಿಗೊಂದು ಸ್ವಲ್ಪ ಹಚ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಇವರು ಸನ್ನಿಧಿ ಅಕ್ಕ, ಜ್ಯೋತಿ ಅಕ್ಕ ನಮ್ಮ ಏಜ್ ಇಕ್ವಲೇ ಬರ್ತಾರಲ್ಲ. ಸೊ ಹಂಗಾಗಿ ಅವ್ರ ಜೊತೆಗೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ನಕ್ಕೊತ ತಮಾಷೆ ಮಾಡ್ಕೊತ ಟೈಮ್ ಪಾಸ್ ಆಗ್ತೈತಿ. ಅಷ್ಟು ಬಿಟ್ಟರೆ ನಾನು ಬೇರೆ ಎಲ್ಲಿ ಹೋಗೋದಿಲ್ಲ. ನನಗಷ್ಟು ಮಾತಾಡೋದು ಇಷ್ಟ ಆಗೋದಿಲ್ಲ. ನಂದಾಯ್ತು, ನನ್ನ ಕೆಲಸ ಆಯ್ತು, ಇಷ್ಟು ಮುಗಿಸ್ಕೊಂಡು ಬಂದುಬಿಡ್ತೀನಿ. ನಾನು ಯಾರ ಮಂತಕ್ಕೆ ಹೋಗೋದಿಲ್ಲ. ಇಷ್ಟೈತಿ. ನೋಡೋಣ ಇವತ್ತು ಐಬ್ರೋ ಮಾಡಿಸ್ಕೊಂಬರೋದಾತಂದ್ರೆ ಹೋಗ್ತೀನಿ. ಜೀವ ಹೋದಂಗೆ ಆಗ್ತೈತಿ ನನಗೆ. ಅದು ಸೇರೋದಿಲ್ಲ, ಬಟ್ ಏನು ಮಾಡಬೇಕು. ಒಂದು ಸಲ ಈಗ ನೋಡಿ ಎಷ್ಟು ಬೇಗ ಬಂದುಬಿಡ್ತೈತಿ ಫ್ರೆಂಡ್ಸ್. ಈ ಥರ ಅಸಹ್ಯ ಆಗ್ಬಿಡ್ತೈತಿ. ಇವತ್ತು ನೋಡೋಣ, ಹೋಗಿ ಮಾಡಿಸ್ಕೊಳೋಣ. ಬೈತಾರೆ ಅವರಲ್ಲಿ ಪಾರ್ಲರ್ ಒಳಗೆ, ಏನ್ರಿ ಇಷ್ಟು ಆಗಮಟ್ಟ ಬಿಟ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾಕೆ ಮಾಡಿಸ್ಕೊಳಕ್ಕೆ ಬರಲ್ಲ ಏನಂತ ಹೇಳಿ ಬೈತಾರೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಳೆ ಕೂದಲ ಬಂದೈತಿ. ಹಿಂಗೆ ಏನಾದರೂ ವಿಟಮಿನ್ ಅದು ಇದು ಕಡಿಮೆ ಆತಂದರೆ ಹಿಂಗೆ ಬಿಳೆ ಕೂದಲ. ಇನ್ನೇನು ಮುಗೀತಲ್ಲ, ನಂದೇನೆಲ್ಲ ಮುಗೀತು, ಅಜ್ಜಿ ಆದ ನಾನು. ಬಿಳೆ ಕೂದಲ ಬರದೆ ಇನ್ನೇನು ಆಗ್ತೈತಲ್ವ. ಬನ್ನಿ ಹೆಂಗೆ ಹೋಗ್ತೈತೆ ನನ್ನ ಡೇ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬನ್ನಿ ಇವಾಗ ಮಾರ್ಕೆಟ್ಗೆ ಹೋಗಿ ಬರೋಣ. ಸ್ವಲ್ಪ ನಂದೇನು ತೊಗೊಳೋದಿಲ್ಲ. ಸನ್ನಿಧಿ ಅಕ್ಕ ಒಬ್ಬಳೇ ಆಗ್ತಾ ಇದ್ದಾಳಲ್ಲ, ಬಾ ಅಂತ ಇದ್ದಾಳೆ. ಇವತ್ತು ಮಂಗಳವಾರ ಸಂತೆ ಫ್ರೆಂಡ್ಸ್, ಇಲ್ಲೇ ಸಿದ್ದೇಶ್ವರ ಪಾರ್ಕ್ ಹತ್ರ. ಬನ್ನಿ ಕರ್ಕೊಂಡು ಹೋಗ್ತೀನಿ, ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಪ್ರತಿ ಸಲ ಸಂತೆಗೆ ಹೋದಾಗ ನನಗೆ ವಿಡಿಯೋ ಮಾಡೋಕ್ಕೆ ಹಾಕಿದ್ದಿಲ್ಲ, ಯಾಕಂದರೆ ಕೈ ಒಳಗೆ ಲಗೇಜ್ ಇರ್ತಿತ್ತಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಬನ್ನಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತು ನಂದೇನು ತೊಗೊಳೋದಿಲ್ಲ, ಅದಕ್ಕೆ ನಾನು ಹಾಗೆ ನಿಮಗೂ ಒಂದು ಸ್ವಲ್ಪ ತೋರಿಸಿದ್ರದ್ದು ಯಾವ ರೀತಿ ಇಲ್ಲಿ ಸಂತೆ ಇರುತ್ತೆ ಅಂತ ಹೇಳಿ. ಬನ್ನಿ ಇವಾಗ ಹೋಗೋಣಂತ. ಟೈಮ್ ಬಂದು ಈಗ 6 ಗಂಟೆ ಆಗೋಕ್ಕೆ ಇನ್ನು 10 ನಿಮಿಷ ಕಡಿಮೆ ಇದೆ. ಬನ್ನಿ ಹೋಗಿ ಬರೋಣಂತ, ಹೆಂಗೈತೆ ಅಂತಂದೇಳಿ ನಿಮಗೂ ಕೂಡ ತೋರಿಸ್ತೀನಂತ. ಹೋಗಿ ಬರೋಣ ಬನ್ನಿ. ಚಲೋ ಸರ್ಲೇ ಹಿಂಗೆ ಮುಂದೆ ಬಂದ್ರೆ ಹೆಂಗೆ ಮಾಡಿ
ಕೈ ನೋವು ಬಂದ್ಬಿಟ್ಟ. ಫೋನ್ ಹಿಡ್ಕೊಂಡು ಹಾಯ್ ಮಾಡಿ ಸನ್ನಿಧಿ ಅಕ್ಕ. ಕೇಳಂಬ ಅಂಕಲ್. ಹಾಂ ಅದ್ರಾಗೆಲ್ಲ ಚಿಪ್ಸ್. ಇಲ್ಲಿ ಏನು ಪಡ್ಡಿನ ವಾಸನೆ ಇದೆ? ಪಡ್ಡಿಂದಿಲ್ಲ, ಬುಲೆಟ್ ಪಡ್ಡಿ ಚೆನ್ನಾಗಿರ್ತೈತ. ಅಲ್ಲದಾರ ನೋಡವ ಅಂಕಲ್. ಚೆನ್ನಾಗೈತಿ ಡ್ರೆಸ್. ಒಳಗೆ ಮಸ್ತ್ ಐತ. ಒಳಗೆ ಹೋಗಿಲ್ಲ, ಆ ಕಡೆ ಮುಂದೆ ಎಂಟ್ರೆನ್ಸ್ ಇದ್ದ ನೋಡಿ. ಏನು ನಾನು 20 ರೂಪಾಯಿ ಕೊಟ್ಟಿದ್ದಲ್ಲ ಅದು ತಗ ಚೇಂಜ್ ಕೊಟ್ಟಿದ್ದಲ್ಲ. ತಿಂದ ನಿಕ್ಕಿ ಕಂಟಿನ್ಯೂ ತಿಂತ ಇನ್ನೂ ಅದ ಒಂದಿಷ್ಟು ದ್ರಾಕ್ಷಿ. Come back, come back, come back. ಸೊಪ್ಪು ಗಿಡ ಮಾಡ್ಕೊಂತ ಹುಡ್ಕೊಂಬರ್ಬೇಕಂತ ಅಂಕಲ್ದ ಅಂಗಡಿನ. ಅಂದ್ರ ಭಾಳ ಮಂದಿ ಬಂದಿರ್ತಾರ. ಈಗ ನಾವು ಮಾಡ್ತೀವಲ್ಲ. ಹಾಂ ಇಲ್ಲಿ ಬಟಾಣಿ
ನೋಡಿ ನಿನಗೆ ಎಷ್ಟು ಹಾಂ ಕೇಳ್ತಾ ಸಾಕು ಒಬ್ಬರಿಗೆ 5 ಮಂದಿ ಎಷ್ಟು ಹೋಗಿ ತಿಂತಾನೆ 5 ಮಂದಿ 2 ಇಡ್ತೀನಿ ದೇವ್ರ ಮಂತ್ ಇಡಂಗಿಲ್ಲ ಮತ್ತು ಇನ್ನೊಂದು ತಿನ್ನಂಗಿಲ್ಲಲ್ಲ ಎಲ್ಲಿನ ಮಾತಾಡ್ತದ ಬಣ್ಣ ಜ್ಯೋತಿ ಯಾಕಂದ್ರೆ ಏನೋ ರಜೆ ಇರ್ತದೆ ಅಂತ ಕೇಳಕ್ಕೆ ಸನ್ನಿದೆ ಕೈಲೊಂದು ನಿಂತ್ಕೊಳ ನೋಡಿಲ್ಲ ನಡಿ ವಿಡಿಯೋನೂ ಹೌದು ಫೋಟೋನೂ ಹೌದು ನಡಿ ಎದಕ್ಕ